ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ದಿನ ಎಷ್ಟು ಚೆನ್ನಾಗಿರುವಂಥ ಪರಿಹಾರ ಅಂದರೆ, ಇದನ್ನು ನೀವು ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥ ತುಂಬ ಸರಳ ವಿಧಾನದಲ್ಲೇ ಎಲ್ಲ ರೀತಿಯ ಕೋರಿಕೆಗಳನ್ನು ನೆರವೇರಿಸುವಂಥ ಅತ್ಯದ್ಭುತವಾದ ನಮ್ಮ ಮನೆಯಲ್ಲೇ ಸುಲಭ ವಿಧಾನದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ. ಇದನ್ನು ಒಂದಷ್ಟು ಸಮಯ ನಾವೇನಾದರೂ ನಂಬಿಕೆ ಇಟ್ಟು ಮಾಡ್ಕೊಂಡ್ಬಿಟ್ರೆ ಮಾತ್ರ ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ದೊಡ್ಡ ಘಟನೆಗಳು ನಡೆದಿದ್ರೂ, ಕಷ್ಟದ ಪರಿಸ್ಥಿತಿಯಲ್ಲಿ ನೀವಿದ್ದರೂ ಆ ಪರಿಸ್ಥಿತಿಯಿಂದ ತಿಳಿಗೊಳಿಸ್ಬೇಕು. ಯಾವ ರೀತಿ ನಮಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ, ನಿಜವಾಗ್ಲೂ ಭಗವಂತನು ನಮ್ಮ ಕೈ ಹಿಡಿತಾನ, ನಮಗೆ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದೀವಪ್ಪ ನಾವು, ಭಗವಂತ ನಮ್ಮನ್ನು ಕೈ ಹಿಡಿದು ಮೇಲಕ್ಕೆತ್ತು ಅಂತ ನಾವು ಕೆಲವೊಂದು ಬಾರಿ ದೇವರ ಮನೆಯಲ್ಲಿ ಕುತ್ಕೊಂಡು ಹತ್ತು ಬಿಡ್ತೀವಿ. ಯಾಕಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಪೆಟ್ಟು ಬೀಳ್ತಾನೆ ಇರುತ್ತೆ. ಅಂಥವರು ಈಸಿಯಾಗೇ ಮಾಡ್ಕೊಳ್ಳಿ. ಯಾಕಂದರೆ ನಾವು ಈ ಸಮಾಜದಲ್ಲಿ ಇರೋದರಿಂದ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಕೂಡ ನಮ್ಮ ಮೇಲೆ ಆ ನೆಗೆಟಿವ್ ರೂಪದಲ್ಲಿ ಬರುತ್ತೆ. ಪಾಸಿಟಿವು ಬೇಗ ಬರುತ್ತೆ, ಆದರೆ ಅದಕ್ಕಿಂತ ವೇಗವಾಗಿ ಬರುವಂಥದ್ದು ನೆಗೆಟಿವು. ಯಾಕಂದರೆ ಸುಳ್ಳು ಅನ್ನುವಂಥದ್ದು ಬೇಗ ಅಟ್ರಾಕ್ಟ್ ಆಗುವಂಥದ್ದು. ಅಷ್ಟೊಂದು ಕಷ್ಟ ಇರುವಂಥ ಇದು ಪಾಸಿಟಿವ್ ಏನಿದೆ ಅದು ತಲುಪೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಮ್ಮ ಸ್ವಂತದವರೇ ಆಗಿರಬಹುದು, ನಮಗೆ ಬೇಕಾಗಿರುವಂಥವರೇ ಆಗಿರಬಹುದು, ಆ ಕಣ್ಣ ದೃಷ್ಟಿ ಅಂತ ಏನು ಹೇಳ್ತೀವಿ ಅದರಿಂದನೇ ತುಂಬ ಕೆಲಸಗಳಲ್ಲಿ ಕೂಡ ನಮಗೆ ಕಷ್ಟ ಬರುತ್ತೆ. ನಮ್ಮ ಜೀವನನೇ ಒಂದು ರೀತಿಯಲ್ಲಿ ಸರ್ವನಾಶನ ಆಯಿತು ಅಂತ ನಾವು ಅಂದ್ಕೊಳ್ತೀವಿ ನೋಡಿ. ಅಷ್ಟೆಲ್ಲ ಪದೇ ಪದೇ ಸಮಸ್ಯೆಗಳು ಕಾಡ್ತಾ ಇದೆ ಅನ್ನುವಂಥವರು ರಹಸ್ಯವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ 75% ನೀರೇ ಇರೋದರಿಂದ ಈ ನೀರನ್ನು ನಾವು ಯಾವುದೇ ರೀತಿಯಾದಂಥ ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರನ್ನು ತಗೊಂಡು ಯಾರು ನಂಬಿಕೆ ಇಟ್ಟು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ, ಬೇಗ ಅಂದರೆ ಬೇಗ ನೀರಿನಿಂದ ಪರಿಹಾರ ಮಾಡುವಂಥವರು ರಿಸಲ್ಟನ್ನು ಕಂಡುಕೊಳ್ತಾರೆ. ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ, ಒಂದು ಸಾರಿ ಮಾಡ್ತಾರೆ, ಅವರ ಎಕ್ಸ್ಪೆಕ್ಟ್ಗೆ ಅದು ಬಂದಿಲ್ಲ ಅಂತ ಹೇಳಿದ್ರೆ ಇಷ್ಟೇ, ಯಾವ ಪರಿಹಾರ ಮಾಡಿದ್ರೂ ನಮಗೆ ಕೈ ಹಿಡಿಯೋದಿಲ್ಲ ಅಂತ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ನೀವು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿ ನೋಡಿ, ಎಷ್ಟೆಲ್ಲ ಉತ್ತಮವಾದ ಫಲಗಳು ಒಂದರ ಮೇಲೆ ಒಂದು ಅಂತ ಸಿಗುತ್ತೆ ಅಂತ ನೀವು ವೆಯ್ಟ್ ಮಾಡಬಹುದು. ಈ ಪರಿಹಾರವನ್ನು ಸಾಧ್ಯವಾದಷ್ಟು ಮಂಗಳವಾರದ ದಿನ ಮಾಡಿಕೊಳ್ಳಿ. ಮಂಗಳವಾರ ಕುಜನಿಗೆ ಸಂಬಂಧಪಟ್ಟಂಥದ್ದು. ನಾವು ಆ ದಿನ ಮಾಡುವಂಥ ಕೆಲಸಗಳಿರುತ್ತೆ ನೋಡಿ, ಅದನ್ನು ಪದೇ ಪದೇ ಕುಜನು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರ್ತಾನೆ. ಅದಕ್ಕೆ ನಾವು ಆ ದಿನ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ದೂರ ಪ್ರಯಾಣ ಹೋಗೋದಿಲ್ಲ, ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಈ ದಿನ. ಹಾಗೆ ದೂರ ಪ್ರಯಾಣ ನಾವು ಹೋಗಲೇಬೇಕು, ಅನಿವಾರ್ಯ ಇದೆ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು 2 ಲವಂಗಗಳನ್ನು, ಮೊಗ್ಗಿರುವಂಥ ಲವಂಗಗಳನ್ನು ಬಾಯಲ್ಲಿ ಹಾಕ್ಕೊಂಡು ಆ ದಿನ ಆ ಕೆಲಸದ ಮೇಲೆ ಹೋಗಿ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಇದೆ, ಆ ನೆಗೆಟಿವಿಂದನೇ ಸಮಸ್ಯೆಗಳು ತುಂಬ ಇದೆ. ನಮ್ಮ ಮನೆಯಲ್ಲಿ ಜಗಳ ಇದೆ, ಸಾಲ ಇದೆ, ಆರೋಗ್ಯ ಸಮಸ್ಯೆಗಳಿದೆ, ಪ್ರತಿಯೊಂದಕ್ಕೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥವರು ಒಂದು ಗಾಜಿನ ಲೋಟ ತಗೊಂಡಿದ್ದೆ, ಅದರಲ್ಲಿ ಕುಂಕುಮವನ್ನು 1 ಸ್ಪೂನಷ್ಟು ಹಾಕಿ 1 ಹಿಡಿಯಷ್ಟು ಕಲ್ಲುಪ್ಪನ್ನು ಇದರಲ್ಲಿ ಹಾಕಿ. ನಿಮ್ಮ ಮನೆ ದೊಡ್ಡದಾಗಿದೆ, ಸ್ವಲ್ಪ ವಿಶಾಲವಾಗಿದೆ ಅಂತ ಹೇಳಿದ್ರೆ 11 ಲವಂಗಗಳನ್ನು ಹಾಕಬೇಕು. ಇಲ್ಲ ಅಂದರೆ 7 ಲವಂಗಗಳನ್ನು ಹಾಕಿ. ನಮ್ಮ ಮನೆ ತುಂಬ ಪುಟ್ಟದಾಗಿದೆ, ಪರವಾಗಿಲ್ಲ ಚಿಕ್ಕದಾಗಿದೆ ಅಂತ ಹೇಳಿದ್ರೆ 4 ಲವಂಗಗಳನ್ನು ಹಾಕಿ. ಇಷ್ಟೇ, ಇದರಲ್ಲಿ ಇನ್ನೇನು ಇಲ್ಲ.
ಇದನ್ನು ನೀವು ಹಾಕಿ ರಾತ್ರಿ ಮಾಡಿಕೊಳ್ಬೇಕು ಈ ಪರಿಹಾರವನ್ನು. ನೀರು ಶುದ್ಧವಾಗಿರುವಂಥದ್ದನ್ನು ತಗೊಳ್ತೀರಾ, 1 ಸ್ಪೂನಷ್ಟು ಕುಂಕುಮ ಹಾಕ್ತೀರಾ, 1 ಹಿಡಿಯಷ್ಟು ನೋಡಿಕೊಂಡಿದ್ದೆ, ಜಾಸ್ತಿ ಏನು ಹಾಕೋದಕ್ಕೆ ಹೋಗ್ಬೇಡಿ. ಕಲ್ಲುಪ್ಪನ್ನು ಮಾತ್ರ, ರಾಕ್ ಸಾಲ್ಟನ್ನು ಹಾಕಿ, ಲವಂಗಗಳು ಮೊಗ್ಗಿರುವಂಥದ್ದು, ದೊಡ್ಡದಾಗಿದೆ ಮನೆ ಅಂತ ಹೇಳಿದ್ರೆ ನೀವು 11 ಲವಂಗವನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ 7 ಹಾಕಿದ್ರೂ ನಡೆಯುತ್ತೆ. ನಮ್ಮ ಮನೆ ತುಂಬ ಚಿಕ್ಕದಾಗಿದೆ ಅಂತ ಹೇಳುವಂಥವರು 4 ಲವಂಗಗಳನ್ನು ಇದರಲ್ಲಿ ಹಾಕಿ ಮೊಗ್ಗಿರಬೇಕು. ಇಷ್ಟನ್ನು ಹಾಕಿ ತದನಂತರ ನೀವು ಕೇಳ್ಕೊಳ್ಬೇಕು. ಈ ರೀತಿ ಒಂದೊಂದೇ ಸಮಸ್ಯೆಗಳನ್ನು ನೀವು ನಿಮ್ಮ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸಮಸ್ಯೆಗಳು ಈ ರೀತಿ ಇದೆ, ಎಲ್ಲವೂ ತೀರಿ ನಮ್ಮ ಮನೆಯಲ್ಲಿರುವಂಥ ನಮ್ಮ ಮನೆಯ ಮಕ್ಕಳು, ಯಜಮಾನರು, ನಮ್ಮ ಕುಟುಂಬ ಸಂಸಾರ ಎಲ್ಲವೂ ಚೆನ್ನಾಗಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತಂದ್ಬಿಟ್ಟು ಬೇಡ್ಕೊಂಡಿದ್ದೆ. ಇದನ್ನು ನೀವು ಯಾವುದೇ ಲಿಡ್ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಇದ್ರ ಮೇಲೆ ನಿಮ್ಮ ಮನೆಯಲ್ಲಿ ಕ್ಲೀನಾಗಿ ಒಂದು ಮೂಲೆಯಲ್ಲಿ ಇದನ್ನು ಹಾಲಲ್ಲಾದರೂ ಇಡಬಹುದು, ಅಥವಾ ನಿಮ್ಮ ಬೆಡ್ರೂಮಲ್ಲಿ ಮಲಗುವ ಕೋಣೆಯಲ್ಲಾದರೂ ಇಡಬಹುದು. ಒಂದು ಮೂಲೆಯಲ್ಲಿ ಇದನ್ನು ಇಡಬೇಕು, ಓವರ್ನೈಟ್ ಇರಲಿ. ಈ ರೀತಿ ರಾತ್ರಿ ಪೂರ್ತಿ ಇದ್ದಾಗ ಏನಾಗುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ದರೂ ನಾವು ಆಲೋಚನೆ ಮಾಡ್ತೀವಿ ನೋಡಿ, ಆ ನಕಾರಾತ್ಮಕ ಯೋಚನೆಗಳು ಕೂಡ ನಮ್ಮ ಮೇಲೆ ಇರುವಂಥ ಕಷ್ಟಗಳು ಎಲ್ಲವನ್ನು ರಾತ್ರಿ ಪೂರ್ತಿ ಇದರ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಇರುವಂಥ ಆ ನೆಗೆಟಿವನ್ನೆಲ್ಲವೂ ಕೂಡ ಕ್ಲೀನಾಗಿ ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ನಾವು ಎಷ್ಟು ಒಳ್ಳೆ ಕೆಲಸಗಳಾಗಿದೆ, ಆ ಸಂದರ್ಭದಲ್ಲಿ ಎಷ್ಟು ಖುಷಿಯಾಗಿರ್ತೀವಿ ಅಂತ ನೀವು ಯೋಚನೆ ಮಾಡ್ಕೊಳ್ತಾ ರಾತ್ರಿ ಮಲ್ಕೊಳ್ಬೇಕು. ಸಾಲ ತೀರಿದೆ ಅಂತ ಹೇಳಿದ್ರೆ ಎಷ್ಟು ಹ್ಯಾಪಿಯಾಗಿರ್ತೀವಿ. ಹೊಸದಾಗಿ ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಥವಾ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗುತ್ತೆ. ಒಡವೆಗಳು ತಗೊಳ್ತಾ ಇದ್ದೀವಿ, ಮಾಡಿಸ್ಕೊಳ್ತಾ ಇದ್ದೀವಿ, ಒಂದು ಕಾರ್ ತಗೊಳ್ತಾ ಇದ್ದೀವಿ, ಬೈಕ್ ತಗೊಳ್ತಾ ಇದ್ದೀವಿ, ಈ ರೀತಿ ನಾವು ತುಂಬ ಆನಂದ ಪಡ್ತೀವಲ್ವ. ಆ ರೀತಿ ಫೀಲ್ ಮಾಡ್ಕೊಳ್ತಾ ನೀವು ಈ ಪರಿಹಾರವನ್ನು ಮಾಡಿ ಮಾರನೆಯ ದಿನ ಇದನ್ನು ತಗೊಂಡೋಗಿ ಯಾರು ತುಳಿದೇ ಇರುವಂಥ ಗಿಡ ಮರಗಳ ಹತ್ರ ಹಾಕ್ಬಿಟ್ಟು ಬರಬೇಕು. ನಿಮ್ಮ ಮನೆ ಹತ್ರ ಇರುವಂಥ ಯಾವುದೇ ಹೂವು ಗಿಡ ಮರಗಳಿರುತ್ತಲ್ವ, ಅಲ್ಲಿ ಹಾಕಲೇಬಾರ್ದು. ದೂರಕ್ಕೆ ತಗೊಂಡೋಗಿ ಇದನ್ನು ಹಾಕ್ಬಿಟ್ಟು ಬಂದು ಹೊರ್ಗಡೆನೇ ನೀವು ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು. ಈ ಪರಿಹಾರವನ್ನು ಮಾಡ್ಕೊಂಡ್ಮೇಲೆ ಸೀದಾ ಮನೆ ಒಳಗಡೆ ಬಂದುಬಿಡಬೇಡಿ. ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ಕೂಡ ಒಂದರ ಮೇಲೆ ಒಂದು ಅಂತ ನೆರವೇರುತ್ತೆ.